स्वागत है आपका बी न्यूज़ नेशन में। मैं हूं आबिद हुसैन शेख। जलजले के झटकों की जांच करेंगे एक्सपर्ट। जिला कलेक्टर विजय मांतेश दानम्मनवर का बयान। बीजापुर में आए दिन जलजलों के झटकों से जनता में खौफ का माहौल बना हुआ है, जिसको लेकर जिला इंतजामिया की पहल के चलते एक्सपर्ट की टीम जिले के उकली, बरटगी, कन्नूर सहित ऐसे कई जगहों का दौरा करेगी और अर्थ वाइब्रेशन मशीन की मदद से वो वहाँ के जलजले की रिपोर्ट देगी, जिसके बाद जानकारी मिलेगी कि जलजले की असल वजह क्या है। कल एक प्रेस मीट के जरिए जिला कलेक्टर विजय मांतेश दानम्मनवर ने इसकी जानकारी दी। जिला कलेक्टर के बयान के बाद ही कल रात में फिर से जलजले के झटके महसूस किए बीजापुर में जनता ने। 20ನೇ ತಾರೀಕಿನಿಂದ ನಿನ್ನೆವರೆಗೆ ಜಿಲ್ಲೆಯಲ್ಲಿ ಹಲವಾರು ಬಾರಿ ಭೂಕಂಪ ಆಗಿರೋ ಬಗ್ಗೆ ವರದಿಯಾಗಿದೆ ಮತ್ತು ವಿಶೇಷವಾಗಿ ಕೆಲವೊಂದು ಆಡಿಯೋ ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋದ್ರಿಂದ ಜನರಲ್ಲಿ ಕೆಲವೊಂದು ಭಯ ಉಂಟಾಗಿದ್ದು ಗಮನಕ್ಕೆ ಬಂದಿದೆ. ಈಗಾಗಲೇ ನಾವು ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯನ್ನು ಮಾಡಿದ್ದೇವೆ. ನಮ್ಮಲ್ಲಿರುವಂಥ ಜ್ಯುವೆಲರ್ಸ್ ಹೇಳೋ ಪ್ರಕಾರ ನಮ್ಮ ಜಿಲ್ಲೆ ಒಂದು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಬರ್ತಾ ಇದೆ ಮತ್ತು ಇಲ್ಲಿ ಮುಖ್ಯವಾಗಿ ಬಾಸಾಲ್ಟ್ ರಾಕ್ ಇರೋದರಿಂದ ಮತ್ತು ಏನು ಭೂಕಂಪ ಅನ್ನೋ ವಲಯ ನಕ್ಷೆ ಇದೆ ಆ ಪ್ರಕಾರ ಇದು 2 ಮತ್ತು 3ರಲ್ಲಿ ಬರ್ತದೆ. ಅಂದರೆ ಕಡಿಮೆ ಮತ್ತು ಮಾಡ್ರೇಟ್ ಭೂಕಂಪ ಆಗುವಂಥ ಪ್ರದೇಶ ಇದೆ. ಹೀಗಾಗಿ ಏನೇ ಆದ್ರೂ ಅಷ್ಟು ಹಾನಿ ಆಗುವಂಥ ಸಾಧ್ಯತೆ ಇಲ್ಲ ಅನ್ನೋಂಥ ವರದಿಯನ್ನು ನಮ್ಗೆ ಹೇಳಿದ್ದಾರೆ. ಆದಾಯ ಕೂಡ ಜನರಲ್ಲಿ ಒಂದು ಭಯ ಇರೋದ್ರಿಂದ ನಾನು ಈಗಾಗಲೇ ಇವತ್ತು ಬೆಳಿಗ್ಗೆ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಷನರ್ಗೆ ಮಾತನಾಡಿದ ನಂತರ ಅವರು 2 ಆಫೀಸರ್ಸನ್ನು ನಮ್ಗೆ ಕಳಿಸ್ತಾ ಇದ್ದಾರೆ. ಅಂದರೆ ಸೈಂಟಿಸ್ಟ್ಗಳನ್ನು, ಒಬ್ಬರು ಜಗದೀಶ್ ಅಂತ ಹೇಳಿ ಸೈಂಟಿಫಿಕ್ ಆಫೀಸರು ಮತ್ತು ಇನ್ನೊಬ್ಬರು ರಮೇಶ್ ದಿಕ್ಪಾಲ್ ಅಂತ ಜೂನಿಯರ್ ಸೈಂಟಿಫಿಕ್ ಆಫೀಸರ್. ಇಬ್ಬರು ಇವತ್ತು ರಾತ್ರಿ ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಬಂದುಬಿಟ್ಟು ನಾಳೆ ಕೆಲವೊಂದು ಪ್ರದೇಶಗಳಿಗೆ ಭೇಟಿ ಮಾಡ್ತಾರೆ. ಮುಖ್ಯವಾಗಿ ಅದು ಉಕ್ಲಿ, ಹೊನ್ನಟಗಿ, ಮದಬಾವಿ, ಬರಟಗಿ ಮತ್ತು ಕಣ್ಣೂರು ಈ ಎಲ್ಲ ಪ್ಲೇಸ್ಗೆ ವಿಸಿಟ್ ಮಾಡ್ತಾರೆ. ಅವ್ರು ಬರಬೇಕಾದ್ರೆ ಒಂದು ಸೆಸ್ಮಿಕ್ ಇಕ್ವಿಪ್ಮೆಂಟನ್ನು ತರ್ತಾ ಇದ್ದಾರೆ. ಅದನ್ನು ತೊಗೊಂಡು ಬಂದು ಒಂದು ಟೆಂಪ್ರವರಿ ಸೆಸ್ಮಿಕ್ ಸ್ಟೇಷನನ್ನು ಸ್ಥಾಪನೆ ಮಾಡಿ ಅದನ್ನು ಒಂದಿಷ್ಟು ದಿವಸ ಅಬ್ಸರ್ವೇಷನ್ಲಿಟ್ಟು ಅದರ ಮೇಲೆ ಮತ್ತೆ ಮಾಹಿತಿ ಏನು ಸಂಗ್ರಹಣೆ ಆಗ್ತದೆ ಅದ್ರ ಮ್ಯಾಗ ಅವರು ಮತ್ತೆ ಭೇಟಿ ಮಾಡಿ ಅದ್ರ ಮೇಲೆ ಯಾವ ರೀತಿ ಮುಂದೆ ಕ್ರಮ ವಹಿಸಬೇಕು ಅನ್ನೋ ಬಗ್ಗೆ ಅವ್ರು ನಮಗೆ ಹೇಳ್ಕೊಡ್ತಾರೆ. ಸೊ ಇವತ್ತು ರಾತ್ರಿ ಬರ್ತಾರೆ. ನಾಳೆ ಎಲ್ಲ ಪ್ರದೇಶ ಭೇಟಿ ಮಾಡಿ ಸಾಯಂಕಾಲ ನಮ್ಮ ಆಫೀಸಲ್ಲಿ ಒಂದು ಸಭೆಯನ್ನು ಮಾಡ್ತೇವೆ. ಸೊ ಅವರು ವರದಿ ನೋಡಿಕೊಂಡು ಮತ್ತೆ ಹೆಚ್ಚಿನ ಮಾಹಿತಿನ ತಮಗೆ ಕೊಡುವಂಥ ಕೆಲಸ ನಾವು ಮಾಡ್ತೇವೆ. और खबरों के लिए देखते रहिए बी न्यूज़ नेशन।